ಇದು ಗುರು ಆರ್ ಸಿ ಬಿ ಹೊಸ ಅಧ್ಯಾಯ ಅಂತಂದ್ರೆ ಕಿಂಗ್ ಕೊಹ್ಲಿ ಅಬ್ಬರ ಇವತ್ತು ನಿಜವಾಗ್ಲೂ ಸಖತ್ತಾಗಿತ್ತು ಮ್ಯಾಚ್. ಇವತ್ತು ಮಾತ್ರ ಕಿಂಗ್ ಕೊಹ್ಲಿ ಅವರು 77 ರನ್ನ ಹೊಡಿತಾರೆ. ಮೊದಲನೇ ದಿನ ಬಂದ್ಬಿಡ್ತೀನಿ. ಮೊದಲನೇದಾಗಿ ಬ್ಯಾಟಿಂಗ್ ಮಾಡಿದ್ದು ಪಂಜಾಬ್ ಅವ್ರ ಕಡೆ ಶಿಖರ್ ಧವನ್ ಅವರು ಒಂದು 45 ರನ್ನ ಹೊಡಿತಾರೆ. ಅದನ್ನು ಬಿಟ್ರೆ ಇನ್ನು ಸ್ಯಾಮ್ ಕರಣ್ ಅವರು ಮತ್ತೆ ಇನ್ನು ಸಮಥಿಂಗ್ ಯಾರ್ಯಾರು ಅಂತ ನೆನಪಾಗ್ತಿಲ್ಲ ನನಗೆ. ಒಟ್ಟು ಚಿಕ್ಕ ಒಂದು 25 ರನ್ನೆಲ್ಲ ಹೊಡಿತಾರೆ. ಟೋಟಲ್ ಆಗಿ 176 ರನ್ನ ಸ್ಕೋರ್ನ ಹೊಡಿತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇದನ್ನ ಚೇಸ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದು ನಮ್ಮ ಡೂಪ್ಲೆಸಿಸ್ ಅವರು ಮತ್ತು ಕೊಹ್ಲಿ ಅವರಂತೂ ಇವತ್ತು ನಿಜವಾಗ್ಲೂ ಒಂಥರ ನೆಕ್ಸ್ಟ್ ಲೆವೆಲ್ಲೇ ಬ್ಯಾಟಿಂಗು. ಒಂದೇ ಓವರಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೇ 4 4ನ ಹೊಡಿತಾರೆ. ಇವತ್ತು ನಮ್ಮ ಕಡೆ ಒಂಚೂರು ಫೇಲ್ ಆಗಿದ್ದು ಅಂತಂದರೆ ಡೂಪ್ಲೆಸಿಸ್ ಅವರು ಆಡಲಿಲ್ಲ, ಮ್ಯಾಕ್ಸ್ವೆಲ್ ಅವ್ರು ಆಡಲಿಲ್ಲ, ಮತ್ತು ಇನ್ನು ಇವರು ಗ್ರೀನ್ ಅವರು ಆಡಲಿಲ್ಲ. ಎಲ್ಲರೂ 3 ರನ್ಗೆ ಔಟ್ ಆದರು ಸೇಮು. ಬಟ್ ಕೊಹ್ಲಿ ಅವರು ಮಾತ್ರ ಕೊನೆವರೆಗೂ ನಿಂತಿದ್ರು. 77 ರನ್ನು ಹೊಡೆದಿದ್ದು. ಬಟ್ ಕೊನೆ ಟೈಮಲ್ಲಿ ಔಟ್ ಆಗಿಬಿಡ್ತಾರೆ. ಒಂದು ಕ್ರೂಷಿಯಲ್ ರನ್ಸ್ ಇತ್ತು. ಆಮೇಲೆ ಬಂದಿದ್ದು DK ಮತ್ತು ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಲೋಮ್ರೋರವರು ಇಂಪಾರ್ಟೆಂಟ್ ರನ್ನ ಹೊಡಿತಾರೆ. ಆ್ಯಕ್ಚುಲಿ ಸೀಸನ್ನು DK ಅವ್ರು ಆಡಿರಲಿಲ್ಲ. ಈ ಸೀಸನ್ ಮಾತ್ರ ನಿಜವಾಗ್ಲೂ ಲಾಸ್ಟ್ ಮ್ಯಾಚು ಅಷ್ಟೇ, ಈ ಮ್ಯಾಚು ಅಷ್ಟೇ ತುಂಬ ಚೆನ್ನಾಗಿ ಆಡಿದರೆ. ಒಳ್ಳೆ ಫಿನಿಶ್ ಮಾಡಿಕೊಟ್ಟಿದ್ದಾರೆ. 28 ರನ್ನೇನೋ ಹೊಡೆದ್ರು, 2 6 1 3 4 ಹೊಡೆದ್ರು. ಮತ್ತು ಲೋಮ್ರೋರವರು ಕೂಡ ಅಷ್ಟೇ, ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆಡಿದ್ರು. ಇವತ್ತಿಂದ RCB ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ. ಕಿಂಗ್ ಕೊಹ್ಲಿ ಅಬ್ಬರಕ್ಕೆ ಪಂಜಾಬ್ ಅವರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಬ್ಯಾಟಿಂಗು ಇವತ್ತು ಮಾತ್ರ ಅದ್ಭುತವಾಗಿತ್ತು. ಕಿಂಗ್ ಕೊಹ್ಲಿ ಅವ್ರು ಬ್ಯಾಟಿಂಗ್ ಆಡ್ತಿದ್ರೆ ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ಕೊನೆಯಲ್ಲಿ ಫಿನಿಶ್ ಅವರೇ ಮಾಡಬೇಕಿತ್ತು. ಬಟ್ ಅಂತೂ RCB ಇವತ್ತು ಗೆದ್ದರು. ಇವತ್ತಿಂದ ಖಾತೆ ಓಪನ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಚು ಅಷ್ಟೇ ಕಂಟಿನ್ಯೂಸ್ ಗೆದ್ಕೊಂತ ಹೋಗಲಿ. ನಿಮ್ಗೆ ಇವತ್ತಿನ ಮ್ಯಾಚ್ ನೋಡಿ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್.